ಮೊದಲಿಗೆ ಸಿದ್ದೇಶ್ವರ ಸ್ವಾಮಿಯವರ ಹಿತನುಡಿಯನ್ನು ಜನರು ಅಳವಡಿಸಿಕೊಂಡು ಹೋದರೆ ತುಂಬ ಒಳಿತನ್ನು ಕಾಣಬಹುದು. ಮತ್ತು ಆ ಸಂತರು ಕೆಲವೊಂದು ವಿಚಾರಧಾರೆಗಳನ್ನು ಮಂಡಿಸಿರ್ತಕ್ಕಂಥದ್ರಲ್ಲಿ ಪ್ರತಿಯೊಂದು ಕೂಡ ತುಂಬಾ ಮಹತ್ವವನ್ನು ಪಡೆದಿರ್ತಕ್ಕಂಥವರು. ಅಂತಹ ಶ್ರೇಷ್ಠರ ಆದರ್ಶಗಳನ್ನು ನಾವು ನೀವೆಲ್ಲ ಪಾಲಿಸುವಂತಾಗಲಿ. ಜನರ ಪ್ರಶ್ನೆ, ಈ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನೆಲ್ಲ ನೀವು ಸಾಲ್ವ್ ಮಾಡ್ತೀರಿ, ಜೊತೆಗೆ ತುಂಬ ಅನಾರೋಗ್ಯದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸರಿಪಡಿಸ್ತೀರಿ. ಅನಂತರದಲ್ಲಿ ಸಾಧ್ಯವಾಗದ ಕೆಲಸಗಳನ್ನು ಮಾಡ್ತೀರಿ, ಜೊತೆಗೆ ಮಾನಸಿಕವಾಗಿ ಜೀವನ ಪರ್ಯಂತರವಾಗಿ ಮಾನಸಿಕದ ಮಾತ್ರೆಯನ್ನು ನುಂಗ್ತಾ ಇರ್ತಕ್ಕಂಥವ್ರಿಗೂ ಕೂಡ ಸರಿಪಡಿಸ್ತೀರಿ. ಇದೆಲ್ಲ ಹೇಗೆ ಸಾಧ್ಯ ಎಂಬುದು ತುಂಬ ಜನರು ನಮ್ಮನ್ನು ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನೀವು ಅರ್ಥೈಸ್ಕೊಳ್ಬೇಕಾದಂತಹ ವಿಚಾರ ಅಂತ ಹೇಳಿದರೆ ಇಷ್ಟೇ: ಸರ್ವಗ್ರಹ ರೂಪವನ್ನು ಅಥವಾ ಸರ್ವಗ್ರಹಗಳನ್ನು ನೀವು ಈ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನೇ ನಿರ್ವಹಿಸಬೇಕು ಅಂತ ಹೇಳುವುದಾಗಿ ಆಜ್ಞೆಯನ್ನು ಮಾಡಿರ್ತಕ್ಕಂಥವನು ಯಾರು? ಅನಂತರದಲ್ಲಿ ವಿಶ್ವದರ್ಶನವನ್ನೇ ಕೊಟ್ಟಿರ್ತಕ್ಕಂಥವನು ಯಾರು? ಅನಂತರದಲ್ಲಿ ದಯಾನಿಧಿ ಯಾರು? ಜೊತೆಗೆ ನಮ್ಮ ಶರೀರದಲ್ಲಿ ಆತ್ಮ ಹೇಳುವಂಥದ್ದಿದೆಯಲ್ಲ, ಅದರ ಒಂದು ಅಧಿಪತ್ಯವನ್ನು ಸಾಧಿಸಿರ್ತಕ್ಕಂಥವನು ಯಾರು? ಇಷ್ಟನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಎಲ್ಲ ಕೆಲಸಗಳಿಗೂ ಕೂಡ ಕಾರಣಕರ್ತನು ಆತನೇ ಎನ್ನುವುದು ನಿಮಗೆ ಅರ್ಥವಾಗ್ಬಿಡ್ತದೆ. ಮತ್ತು ಆತನಿಗೆ ಯಾವೂ ಕೂಡ ದೊಡ್ಡದಲ್ಲ. ಹಾಗಾಗಿ ಇಂತಹ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆಯಬೇಕಾದರೆ ದೈವಿಕವಾದಂಥ ಶಕ್ತಿ ಅಗತ್ಯ. ಜೊತೆಯಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲವಕ್ಕೂ ಕೂಡ ಗ್ರಹಗತಿಗಳೇ ಕಾರಣ ಹೊರತು ಬೇರೇನೂ ಅಲ್ಲ. ಹಾಗಾಗಿ ನೀವು ವೈದ್ಯರ ಬಳಿಯಲ್ಲಿ ಹೋದರೂ ಕೂಡ ಸಂಪೂರ್ಣವಾಗಿ ಸರಿ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೈವಿಕವಾದಂತಹ ಅನುಗ್ರಹವನ್ನು ತೆಗೆದುಕೊಂಡು ಆರೋಗ್ಯವನ್ನು ರಕ್ಷಣೆಯನ್ನು ಮಾಡಿಕೊಂಡ್ರೆ ಮಾತ್ರ ಜೀವನದಲ್ಲಿ ನೀವು ನೆಮ್ಮದಿಯನ್ನು ಕಾಣಬಹುದು. ಇದು ಎಲ್ಲವಕ್ಕೂ ಕೂಡ ಕಾರಣಕರ್ತನಾಗಿರ್ತಕ್ಕಂತಹ ಪರಮಾತ್ಮನ ಒಂದು ಅನುಗ್ರಹ ಬೇಕು. ಜೊತೆಯಲ್ಲಿ ನಮಗೆ ಆತ ಅನುಗ್ರಹವನ್ನು ಮಾಡಿರ್ತಕ್ಕಂಥದ್ದು ನಿಮ್ಮಂಥವರ ರಕ್ಷಣೆಯನ್ನು ಮಾಡುವಂತಹ ಶಕ್ತಿಯನ್ನು ಕೊಟ್ಟು ಮುಂದಕ್ಕೆ ನಡೆಸ್ತಾ ಇರ್ತಕ್ಕಂಥವನಿಗೆ ಸಹಸ್ರ ಕೋಟಿಯ ನಮನವನ್ನು ಸಲ್ಲಿಸುತ್ತೇವೆ. ಜೊತೆಗೆ ಆತನ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತೇವೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ವಿಚಾರವನ್ನು ತಿಳಿಸಿ